ಹಲೋ ಫುಡೀಸ್, ವೆಲ್ಕಮ್ ಟು ಗುಣಾಸ್ ಕಿಚನ್. ಇವತ್ತು ಸೂಪರಾಗಿರ್ತಕ್ಕಂಥ ಮಸಾಲೆ ದೋಸೆ ಮಾಡ್ಕೊಳ್ಳೋಣ ಬನ್ನಿ. ತುಂಬ ಸಿಂಪಲ್ಲಾಗಿ ಮನೇಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಹೋಟೆಲ್ ರೀತಿಯಲ್ಲಿರ್ತಕ್ಕಂಥ ದೋಸೆನ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ಇಲ್ಲಿ 1 ಕಪ್ಪಷ್ಟು ದೋಸೆ ರೈಸ್ ಹಾಕ್ಕೊಂಡಿದ್ದೀನಿ. ಸೇಮ್ ಕಪ್ಪಲ್ಲಿ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನಾನು ರೆಡ್ ರೈಸ್ ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ಪು ಉದ್ದಿನಬೇಳೆ, ಹಾಗೆ 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ತೊಗರಿಬೇಳೆ, 1/4 ಸ್ಪೂನಷ್ಟು ಮೆಂತ್ಯ ಇಷ್ಟನ್ನು ಹಾಕ್ಕೊಂಡು ಅರ್ಧ ಕಪ್ಪಷ್ಟು ಇಲ್ಲಿ ಅವಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ಇಷ್ಟು ಸೇರಿಸ್ಕೊಂಡು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಇಷ್ಟಕ್ಕೆ ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ಫುಲ್ ರೆಸಿಪಿ ದೋಸೆ ಕ್ರಿಸ್ಪಿಯಾಗಿ ಕಲರ್ಫುಲ್ಲಾಗಿ ಬರೋದಿಲ್ಲ. ಇದಕ್ಕೆ ಇನ್ನೊಂದಷ್ಟು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೋಬೇಕಾಗತ್ತೆ ಹಿಟ್ಟು ರುಬ್ಬಿದ್ದಾದ ಮೇಲೆ. ಹಾಗಾಗಿ ಎಲ್ಲ ಸ್ಟೆಪ್ಸ್ನೂ ನೀವು ಪರ್ಫೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮಗೂ ಸಹ ಇಷ್ಟೇ ಕ್ರಿಸ್ಪಿಯಾಗಿರ್ತಕ್ಕಂಥ ದೋಸೆ ಸಿಕ್ಕತ್ತೆ. ಹಾಗಾಗಿ ರೆಸಿಪಿನ ಎಲ್ಲಿನೂ ಸ್ಕಿಪ್ ಮಾಡಬೇಡಿ. ನೋಡಿ, ಈಗ ಇದು 8 ಗಂಟೆ ನೆಂದಿದೆ. ಇದಾದ ನಂತರ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇದನ್ನು ರುಬ್ಕೋಬೇಕಾಗತ್ತೆ. ಈ ನೀರನ್ನು ಎಷ್ಟು ಹಾಕಿದ್ದೀರಾ ಅಂತ ಕೆಲವ್ರು ಕೇಳ್ತಾ ಇರ್ತಾರೆ. ನೀರು ಅದನ್ನು ಕಪ್ಪಳತೆನಲ್ಲೂ ತೋರಿಸ್ತಾ ಇದ್ದೀನಿ. ಅಕ್ಕಿ ಎಲ್ಲ ನಾವು ಯಾವ ಕಪ್ಪಲ್ಲಿ ಮೆಜರ್ ಮಾಡ್ಕೊಂಡ್ವಿ ಅದೇ ಕಪ್ಪಲ್ಲಿ 1 ಕಪ್ಪು ಮತ್ತು 1 ಟೇಬಲ್ ಸ್ಪೂನಷ್ಟು ಟೋಟಲಾಗಿ ಇಷ್ಟು ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಬೇಕಾಯಿತು. ನೋಡಿ, ರುಬ್ಬುವಾಗ ನೋಡಿ ಈ ಥರ ಸ್ವಲ್ಪ ಚಿರೋಟಿ ರವೆ ಬರುತ್ತಲ್ಲ, ಅದಕ್ಕೆ ರುಬ್ಕೋಬೇಕಾಗತ್ತೆ. ತುಂಬ ಫೈನ್ ಪೇಸ್ಟ್ ಮಾಡ್ಕೋಬೇಡಿ. ಈ ರೀತಿ ಮಾಡ್ಕೊಂಡಾಗ ನಿಮಗೆ ದೋಸೆ ಅನ್ನೋದು ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಎಲ್ಲನೂ ಇದೇ ರೀತಿ ರುಬ್ಕೊಂಡ್ಬಂದರೆ ಆಯಿತು. ಕೆಲವರು ದೋಸೆ ರೈಸ್ ಎಲ್ಲಿ ಸಿಕ್ಕತ್ತೆ, ನಮ್ಮ ಕಡೆ ಸಿಗ್ತಾ ಇಲ್ಲ ಅಂತೀರಾ. ನೀವು ನಿಮ್ಮ ಮನೇಲಿ ಊಟಕ್ಕೆ ಏನು ರೈಸ್ ಬಳಸ್ತೀರಾ ನೋಡಿ, ರೈಸು ಅದನ್ನು ಹಾಕ್ಕೊಂಡ್ರೂ ಆಯಿತು. ನಾನು ಉಪ್ಪನ್ನು ಸಹ ಟೋಟಲ್ ಬ್ಯಾಟರ್ಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಚಳಿಗಾಲದಲ್ಲಿ ಉಪ್ಪು ಹಾಕೋದ್ರಿಂದ ಬೇಗನೆ ಹಿಟ್ಟು ಅನ್ನೋದು ಉದುಗ್ ಬರುತ್ತೆ. ಹಾಗಾಗಿ ಮುಂಚೆನೇ ಸೇರಿಸ್ಕೊಂಡಿದ್ದೀನಿ. ನೋಡಿ, ಈ ಹದಕ್ಕಿದ್ರೆ ಸಾಕಾಗತ್ತೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು 12 ಗಂಟೆ 12 ಅವರ್ಸ್ ಇದನ್ನು ನೆನಿಲಿಕ್ಕೆ ಬಿಡಬೇಕಾಗತ್ತೆ. ನೋಡಿ, ಫರ್ಮೆಂಟೇಷನ್ ಆಗಿ ರೆಡಿ ಇದೆ. ಈಗ ಇದನ್ನೆಲ್ಲ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನಾವು ದೋಸೆಗೆ ಸ್ವಲ್ಪ ಸಪ್ರೇಟ್ ಬೌಲಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ನೋಡಿ, ಫರ್ಮೆಂಟೇಷನ್ ಆಗಿರೋದು ನಿಮಗೆ ಏರ್ ಬಬಲ್ಸು ಕಾಣ್ತಾ ಇರ್ಬೋದು. ಈಗ ಈ ಬೌಲಿಗೆ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೋಬೇಕಂತ ಹೇಳಿದ್ದೀನಲ್ಲ, ಈಗ ಫಾಲೋ ಮಾಡಿ. ಇದನ್ನೆಲ್ಲ ನಿಮಗೂ ಇಷ್ಟೇ ಟೇಸ್ಟಿಯಾಗಿರ್ತಕ್ಕಂಥ ದೋಸೆ ಬರುತ್ತೆ. 1 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಚಿರೋಟಿ ರವೆ, ಹಾಗೆ ಅರ್ಧ ಸ್ಪೂನಷ್ಟು ಸಕ್ಕರೆ ಬಳಸಿದ್ದೀನಿ. ಯಾರೆಲ್ಲ ಸಕ್ಕರೆ ತಿನ್ನೋದು ಬೇಡ ಅಂತೀರಾ ಅವರು ಸ್ಕಿಪ್ ಮಾಡ್ಕೊಬೋದು. ಬಟ್ ಇದೇ ತರಹನೇ ಬೇಕು ಅಂದರೆ ನೀವು ಸೇರಿಸ್ಕೋಬೇಕಾಗತ್ತೆ. ಸ್ಕಿಪ್ ಮಾಡಿದ್ರೂ ಏನು ತೊಂದರೆ ಇಲ್ಲ, ಕಲರು ಚೆನ್ನಾಗಿ ಕೊಡುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ತವ ಮೇಲೆ 1-2 ಡ್ರಾಪಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ 1 ಈರುಳ್ಳಿಯಿಂದ ಇದನ್ನು ಗ್ರೀಸ್ ಮಾಡ್ಕೊಂಬಿಡೋಣ. ಸೊ ತವ ಚೆನ್ನಾಗಿ ಬಾಳಿಕೆ ಬರುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ತವ ನಂದು ಸುಮಾರು 10 ವರ್ಷ ಆಯಿತು. ಆಗಿಂದನೂ ಇದನ್ನೇ ಬಳಸ್ತಾ ಇರೋದು. ಡೇಟ್ ನೋಡ್ತೀನಿ, ನಾನು ಅದನ್ನು ನೋಡಿಬಿಟ್ಟು ಅದರದ್ದು ನಿಮಗೆ ಡೀಟೇಲ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ. 1 ಸ್ಪೂನ್ ದೋಸೆ ಬ್ಯಾಟರ್ ತೊಗೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ತುಂಬ ತೆಳು ಮಾಡ್ಕೋಬೇಡಿ. ಮಸಾಲೆ ದೋಸೆ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ಮೇಲಿಂದ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪನ ಹಾಕ್ಕೊಂಬೇಡಿ, ಸುರ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕೆಂದರೆ ಮಸಾಲೆ ದೋಸೆ ಹಂಗೆ ತಿಂದ್ರೇ ಅದಕ್ಕೆ ಟೇಸ್ಟು ಅನ್ನೋದು ಚೆನ್ನಾಗಿರುತ್ತೆ. ತುಪ್ಪ ಅಥವಾ ಬೆಣ್ಣೆ ಎರಡೇ ಹಾಕ್ಕೊಳ್ಳಿ. ಎಣ್ಣೆಕ್ಕಿಂತ ಇದು ಬೆಟರ್ ಅಂತ ಹೇಳ್ತೀನಿ. ಟೇಸ್ಟ್ ಇನ್ನೊಂದು ಸ್ವಲ್ಪ ಎನ್ಹ್ಯಾನ್ಸ್ ಆಗುತ್ತೆ. ಮೇಲಿಂದ ರೆಡಿ ಮಾಡಿರ್ತಕ್ಕಂಥ ಕೆಂಪು ಚಟ್ನಿ ಹಾಕ್ಕೊಳ್ತಾ ಇದ್ದೀನಿ. ರೆಸಿಪಿ ಆಲ್ರೆಡಿ ಚಾನಲಲ್ಲಿ ಇದೆ, ಒಮ್ಮೆ ನೀವು ನೋಡಿ ಸಿಕ್ಕತ್ತೆ. ಹಾಗೆಯೇ ಆಲೂ ಮಸಾಲ ಇಷ್ಟನ್ನು ಹಾಕ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಮಸಾಲೆ ದೋಸೆ ರೆಡಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ, ಖುಷಿಯಾಗಿ ಮಾಡ್ಕೊಳ್ಳಿ, ರುಚಿಯಾಗಿ ತಿನ್ಕೊಳ್ಳಿ. ಥ್ಯಾಂಕ್ ಯು.